ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಬಿಜೆಪಿ ರೈತ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆ. ಕೇಂದ್ರ ಸರ್ಕಾರವು ಸಮರ್ಪಕವಾಗಿ ನೀಡಿರುವ ಯೂರಿಯಾ ರಸಗೊಬ್ಬರವನ್ನು ಸರಿಯಾಗಿ ರೈತರಿಗೆ ಹಂಚಿಕೆ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಶಾಸಕ ಎಚ್.ಕೆ. ಸುರೇಶ್ ಹಾಗೂ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಸಂತೆಪೇಟೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ರಾಜ್ಯದಲ್ಲಿ ರೈತರಿಗೆ ಕಳಪೆ ಬಿತ್ತನೆ ಬೀಜ ವಿತರಿಸಿರುವುದು ಮತ್ತು ರಸಗೊಬ್ಬರ ಕೊರತೆಗೆ ರಾಜ್ಯ ಸರ್ಕಾರವೇ ಹೊಣೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಾಡಿನ ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸಿಲ್ಲ. ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾದ ದಿನದಿಂದ ಈ ನಾಡಿನ ರೈತರಿಗೆ ಒಳಿತಾಗುವಂತಹ ಯಾವುದೇ ನಿರ್ಧಾರವನ್ನ ಯೋಜನೆಗಳನ್ನ ತೆಗೆದುಕೊಂಡಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 4,000 ರೂಗಳಷ್ಟು ರೈತರಿಗೆ ನೀಡುತ್ತಿದ್ರು. ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಮುಂದುವರೆಸಿದ್ರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ಅದನ್ನು ರದ್ದು ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಳಪೆ ಬಿತ್ತನೆ ಬೀಜ ವಿತರಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ಕಾಪಾಡದ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಗಳೇ ತೊಲಗಲೇ, ಬೇಕೇ ಬೇಕು. ರೈತರಿಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ರಸಗೊಬ್ಬರ ಕೊಡೋದ್ರಲ್ಲಿ ಅವರು ವಿಫಲರಾಗಿದ್ದಾರೆ. ಆದ್ರಿಂದ ನಮ್ಮ ಜಿಲ್ಲೆಯ ರೈತರಿಗೆ ಜಾಗೃತಿ ಮಾಡುವ ನಿಟ್ಟಿನಲ್ಲಿ ಒಂದು 10 ನಿಮಿಷ ನಾವು ರಸ್ತೆ ತಡೆ ಮಾಡಬೇಕು. ದಯವಿಟ್ಟು ಹಿಂದೆ ಆಂಬುಲೆನ್ಸ್ ನಲ್ಲಿ ವ್ಯವಸ್ಥೆ ಮಾಡ್ತೀವಿ. 2 ನಿಮಿಷ ಮೀನವರು ಮಾತಾಡ್ತಾ ಇದ್ದಾರೆ, ಆಮೇಲೆ ಗೊತ್ತಿತ್ತು. ಮಾತಾಡ್ಬೇಕು ದಯವಿಟ್ಟು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಯಮಾಡಿ 10 ನಿಮಿಷ ಎಲ್ಲರೂ ಕಳಪೆ ಬಿತ್ತನೆ ಬೀಜ ಮಾರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಳೆ ಪರಿಹಾರ ವಿತರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ಮರೆತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕೃಷಿ ಸಚಿವರಿಗೆ, ಬೆಳೆ ಸಮೀಕ್ಷೆ ಮಾಡದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು. ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ವಾಡಿಕೆಗಿಂತ ಮುಂಚಿತವಾಗಿ ಮಳೆ ಆರಂಭವಾಗಿರುವ ಬಗ್ಗೆ ಅರಿವು ರಾಜ್ಯ ಸರ್ಕಾರ ಹಾಗೂ ಕೃಷಿ ಸಚಿವರಿಗೆ ಇರಬೇಕಿತ್ತು. ಎಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅರಸೀಕೆರೆ ಕಾರ್ಯಕ್ರಮದಲ್ಲಿ ರೈತರ ಪರ ನಮ್ಮ ಸರ್ಕಾರ ಎಂದು ಬಡಾಯಿ ಕೊಚ್ಚಿಕೊಂಡಿದ್ರು. ಹಾಸನ ಜಿಲ್ಲೆಯಲ್ಲಿ ರೈತರು ಕಳಪೆ ಬಿತ್ತನೆ ಬೀಜವರಿಂದ ಸಂಪೂರ್ಣ ನಷ್ಟದಲ್ಲಿದ್ದಾರೆ. ಯಾವುದೇ ಸಚಿವರು ರಾಜ್ಯದ ರೈತರ ಹೊಲಗಳಿಗೆ ಭೇಟಿ ನೀಡಿ ಸಮಸ್ಯೆ ಆಲಿಸಿಲ್ಲ. ರಾಜ್ಯದ ಎಲ್ಲ ಭಾಗಗಳಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಪಡಪಾಟಲು ಪಟ್ಟಿದ್ದಾರೆ. ರಾಜ್ಯಕ್ಕೆ ಎಷ್ಟು ರಸಗೊಬ್ಬರ ಬೇಕು ಎನ್ನುವ ಬಗ್ಗೆ ಕೃಷಿ ಸಚಿವರಿಗೆ ಅಂದಾಜು ಇರಬೇಕಿತ್ತು. ರಾಜ್ಯದಲ್ಲಿ ರಸಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ. ರೈತರು 2-3 ಪಟ್ಟು ಹಣ ನೀಡಿ ಯೂರಿಯಾ ಗೊಬ್ಬರವನ್ನ ಖರೀದಿ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರೈತರ ಪರಿಸ್ಥಿತಿ ಏನಾಗಿದೆ, ಆ ಜೋಳ ನೋಡ್ರಿ ಈ ಪರಿಸ್ಥಿತಿ ಆಗಿದೆ. ಯಾವುದಾದ್ರೂ ಇದಕ್ಕೆ ಬಂದಿದ್ರೆ ನೋಡಿ ಜೋಳದ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಬಡ ರೈತರು ಪ್ರತಿ ವರ್ಷ ತನ್ನ ಮನೇಲಿ ಇರ್ತಕ್ಕಂಥ ಚಿನ್ನವನ್ನ ಅಡೆ ಇಟ್ಟು
ಜೋಳನ ಬೆಳೆದ ಮೇಲೆ ಅದನ್ನ ಜೋಳವನ್ನ ಮಾರಾಟ ಮಾಡಿ ಆಮೇಲೆ ಹೋಗಿ ಅದನ್ನ ಅಡೆ ಇಟ್ಕೊಂಡಿರ್ತಕ್ಕಂಥ ಚಿನ್ನವನ್ನ ಬಿಡಿಸ್ಕೊ ಬರ್ತಾರೆ. ಇವತ್ತು ರೈತರ ಪರಿಸ್ಥಿತಿ ವಿಷ ಕುಡಿಯೋ ಪರಿಸ್ಥಿತಿ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ವಿಷ ಕುಡಿಯೋ ಪರಿಸ್ಥಿತಿ ಆಗಿದೆ. ಯಾಕೆಂದ್ರೆ ಅಡೆ ಇಟ್ಟಿರ್ತಕ್ಕಂಥ ಒಡವೆನ ಬಿಡಿಸ್ಕೊಳಕ್ಕಾಗಿಲ್ಲ. ಹಾಕಿರ್ತಕ್ಕಂಥ ಜೋಳ ದನಕ್ಕೂ ಸಮೇತ ಹಾಕಕ್ಕಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಯಾರು ಕಾರಣರು? ದನಕ್ಕೂ ಹಾಕಕ್ಕಾಗಲ್ಲ. ಆ ಬೆಳೆದಂತ ಜಮೀನಿನಲ್ಲಿ ಇನ್ನು 13 ವರ್ಷ ಯಾವುದೇ ಬೆಳೆನ ಬೆಳಿಬೇಕು ಅನ್ನೋದಕ್ಕೋಸ್ಕರ ಇವತ್ತು ರೈತರನ್ನ ಬಲಿ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ರೈತ ಕುಟುಂಬದಿಂದ ಬಂದಂತವ್ರು, ಆದ್ರೆ ಈ ದ್ರೋಹವನ್ನ ಮಾಡಿ ಇಡೀ 6 ಕೋಟಿ ರೈತರ ಇದಕ್ಕೆ ಶಾಪಕ್ಕೆ ನೀವು ಬಲಿಯಾಗ್ತೀರಾ? ದಯವಿಟ್ಟು ಇದನ್ನು ಕೂಡಲೇ ಇವತ್ತೇನು ಕಳ್ಳ ಸಂತೆನಲ್ಲಿ ವ್ಯಾಪಾರ ಆಗ್ತಕ್ಕಂತಹ ರಸಗೊಬ್ಬರವನ್ನು ತಡೆ ಹಿಡಿದು ಸಮರ್ಪಕವಾಗಿ ಕೇಂದ್ರ ಸರ್ಕಾರ ಕೊಟ್ಟಿದೆ, ಅದನ್ನ ರೈತರಿಗೆ ವಿತರಣೆಯನ್ನ ಮಾಡಬೇಕು ನೀವು ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ಅವ್ರನ್ನ ಮನವಿಯನ್ನ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಪ್ರತಿಭಟನೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಬಿಎಚ್ ನಾರಾಯಣಗೌಡ, ಪ್ರಧಾನ ಕಾರ್ಯದರ್ಶಿ ನಟರಾಜು, ಉಪಾಧ್ಯಕ್ಷ ಮಹೇಶ್, ಕಾರ್ಯದರ್ಶಿ ಶಕನೇಗೌಡ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗಿರೀಶ್, ಪ್ರಸನ್ನಕುಮಾರ್, ಶೋಭನ್ ಬಾಬು, ವಿಜಯಲಕ್ಷ್ಮಿ, ಅಂಜನಪ್ಪ, ರಾಜ್ಕುಮಾರ್ ಇತರರು ಉಪಸ್ಥಿತರಿದ್ದರು.